ಅಮ್ಮ ಬಸ್ಸು ಇವತ್ತು ಒಳ್ಳೆ ದಿನ. ಅಕ್ಕ ಎತ್ತದೇನೋ ಎತ್ತೀವಿ, ಒಂದು ಒಳ್ಳೆ ಆಡಿನೋ ಬೆನ್ಸೋ ಎತ್ಬಿಡೋಣ. ಸುಮ್ಮನೆ ಈ ಗಾಡೀಲಿ ಓಡಾಡ್ತಿದ್ರೆ ಅಮ್ಮ ಸ್ಪೇರ್ ಪಾರ್ಟ್ಸ್ ಎಲ್ಲ ಉದ್ರೋಗ್ಬಿಡುತ್ತೆ. ಆಡಿ ಬೆಂಜು ಈ ತರ ದೊಡ್ಡ ದೊಡ್ಡ ಗಾಡಿಗಳನ್ನ ಎತ್ತಿದ್ರು ಸ್ಪೇರ್ ಪಾರ್ಟ್ಸ್ ಗಳೆಲ್ಲ ಉದ್ರೋಗುತ್ತೆ. ಹೆಂಗೆ? ಅವೆಲ್ಲ ಒಳ್ಳೆ ಗಾಡಿ ತಾನೆ, ಸುಯ್ ಅಂತ ಹಂಗೆ ಬೆಣ್ಣೆ ಮೇಲೆ ಓದಂಗೆ ಇರ್ತದಪ್ಪ. ನಮ್ಮ ಮೆಕ್ಯಾನಿಕ್ ಸಲೀಮು ಬೆಣ್ಣೆ ಮೇಲೆ ಓದಂಗ್ ಇರುತ್ತೆ, ಅದೇ 2 ನಿಮಿಷ ಆದ್ಮೇಲೆ ದೊಣ್ಣೆ ಇಟ್ಟಂತೂ ಗ್ಯಾರಂಟಿ. ಮಾಮೂನ್ ಮನೇಲಿ ಸ್ಪೇರ್ ಪಾರ್ಟ್ಸ್ ಗಳೆಲ್ಲ ಹೊಗೆನೆ. ಅಮ್ಮ ತಾಯಿ ಸಾಕು, ಬೆಳಗ್ಗೆನೆ ಅದನ್ನ ನೆನ್ಪು ಮಾಡ್ಬೇಡ, ಸುಮ್ಮನೆ ಮೂಡ್ ಆಫ್ ಆಗ್ಬಿಡುತ್ತೆ. ಮೂಡ್ ಆಫ್ ಮುಟ್ಟಾಳ್ ನನ್ನ ಮಗ್ನೆ, ನೋಡು ಸ್ಕ್ಯಾನ್ ಮಾಡಕ್ಕೆ ಎಷ್ಟೊಂದು ಐಟಮ್ಗಳಿದೆ. ಸ್ಕ್ಯಾನಿಂಗ್ ಮಾಡೋನ್ ಸರಕ್. ಕಮಲಿಯವರ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಾನೇನಾದರೂ ತಪ್ಪು ಮಾಡಿದ್ನಾ? ನನ್ನ ಮೇಲೆ ಏನಾದರೂ ಕೋಪನಾ? ಹೇಳಿ, ಏನಾಯ್ತು? ಹತ್ರ ಬರಬೇಡಿ ಸರ್. ಹೋಗಿ. ಇಬ್ರು ಕ್ಲೋಸ್ ಆಗಿ ಕಷ್ಟ ಸುಖ ಮಾತಾಡ್ಕೋತಾರೇನೋ ಅನ್ನೋ ಭಯದಲ್ಲಿ ನಾನ್ ಬಂದ್ರೆ ಇಲ್ಲಿ ಆಟನೇ ಬೇರೆ ಆಗಿದೆಯಲ್ಲ. ಅನಿಕಾ ಶಬ್ಬಾಷ್ ಕಣೆ. ಹೊಂಟೋಗಿ ಸರ್. ನನ್ನ ಯಾರು ಸಮಾಧಾನ ಮಾಡೋದು ಬೇಕಾಗಿಲ್ಲ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳಿ ಕಮಲಿಯವರೇ, ಕೋಪ ಮಾಡ್ಕೋಬೇಡಿ. ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ, ಯಾವುದುವೇ ಸರಿ ಹೋಗಕ್ಕಿಲ್ಲ. ನಂಗೆ ಮಾತಾಡಕ್ ಇಷ್ಟ ಇಲ್ಲ ಸರ್. ಹೊಂಟೋಗಿ. ಕಮಲಿ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಾಗ್ತಾ ಇದೆಯಾ? ಇಂಥ ಸಿಚುವೇಶನ್ ಅಲ್ಲಿ ನಿನ್ ಜೊತೆ ನಾವಿಲ್ದೆ ಬೇರೆ ಯಾರು ಇರ್ಬೇಕು ಹೇಳು? ಎಂತ ಸಿಚುಯೇಷನ್ ರಚನಾ? ನೀವ್ಯಾಕಿರ್ಬೇಕು ಅಂತ ಕೇಳ್ತೀನಿ. ನಾನೇನೋ ಹಾಳಾಗೋಯ್ತೀನಿ ಅಂತ ಮೊದ್ಲು ನನ್ನ ಮ್ಯಾಕೆ ಅನುಕಂಪ ತೋರ್ಸೋದನ್ನ ನಿಲ್ಸಿ. ಕಮಲಿ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನು ಹಿಂಗೆ ಮಾತಾಡೋದು. ನಿಮ್ಮನ್ನ ಯಾರು ಬರಕ್ಕೆ ಹೇಳಿದ್ದು? ಹೊಂಟೋಗಿ. ರಚನಾ, ನೀನ್ ಯಾಕೆ ಬಂದೆ? ನೀನೇ ಅಲ್ವಾ ಮೀನಾಕ್ಷಿ ಕರೆದಿದ್ದು? ನಾನ್ ಕರ್ದ್ನಾ? ನಾನ್ ಯಾವಾಗ್ಲ ಕರ್ದೆ? ಯಾಕೆ ಮೀನಾಕ್ಷಿ ಸುಳ್ಳು ಹೇಳ್ತೀಯಾ? ನೋಡು, ಸುಳ್ಳು ಹೇಳಿದಾಗ ನೀನು ಎಡಗಡೆ ಕೆನ್ನೆ ಹೆಂಗ್ ಕೆಂಪಾಗುತ್ತೆ. ಏನ್ ಅನ್ಕೊಂಡಿದ್ಯಾ ನಿನ್ ಮನ್ಸಾಗೆ? ನಿನ್ನೆ ಅನ್ಕೊಂಡಿದ್ದೀನಿ ಮೀನಾಕ್ಷಿ. ಅಯ್ಯೋ, ಹಿಂದೆ ಬಂದು ಓ, ಈವ್ನಿಂಗ್ ಬಾ ಅಂತಿದ್ಯಾ? ಎತ್ಕೋ. ಅಲ್ಲ ಕರ್ಲ, ಹುಡುಗಿರಿಗೆ ಹಿಂದೆ ಬಂದು ಚುಡಾಯಿಸಕ್ಕೇನೋ ಅಂತಾರಲ್ಲ, ಇವ್ ಟೀಜಿಂಗ. ಮೀನಾಕ್ಷಿ, ಯಾರು ನಿನ್ನ ಚುಡಾಯಿಸಿದ್ದು? ಯಾರು ಹೇಳು? ಅವನ್ನ ಕಚ ಕಚ ಅಂತ ತೆಗೆದು ಹಿಂದಿ ಚಿತ್ರಾನ್ನ ಮಾಡಿ ಹಂಗ ಕಮಂಗಿನ್ ತಂದು ನಿನಗೆ ಹೇಳ್ತಿರೋದು. ಓ ಮೈ ಗಾಡ್, ನಾನಾ
ನೀನೇ ಕರೆದು ಈಗ ನೀನೇ ಹೀಗೆ ಹೇಳ್ತಾ ಇದೆಯಲ್ಲ ಮೀನಾಕ್ಷಿ. ಕೇಳಲಾರೆ, ತಾಳಲಾರೆ. ಹೇಯ್, ಓವರ್ ಆಕ್ಟಿಂಗ್ ನಿಲ್ಸ್ಲ ಸಾಕು. ಏನ್ ಕಮಲ್ ಹಾಸನ್ ಅಂತ ಗೆಪ್ತಿನ ನಿಂಗೆ? ನಾನು ಕಮಲ್ ಹಾಸನ್, ನೀನು ನನ್ನ ಶ್ರೀದೇವಿ ದೇವಿ, ನನ್ನ ಮೀನಾಕ್ಷಿ. ಒಳ್ಳೆ ಬೇತಾಳ ಸವಾಸ ಆಯ್ತು. ಬೇತಾಳ ಅಲ್ಲ ಚಿನ್ನ, ಬಾಯ್ ಫ್ರೆಂಡ್. ನಿನ್ನ ಎರಡು ಒಂದೇ. ಈ ಬ್ಯಾಸ್ಕೆಟ್ ಹೊತ್ಕೊಂಡು ಹೋಗೋಕೆ ಒಬ್ಬ ಬಾಯ್ ಫ್ರೆಂಡ್ ಬೇಕು ಅಂತ ನೀನೇ ಅಲ್ವಾ ಅಂದ್ಕೊಂಡಿದ್ದು, ಅದಕ್ಕೆ ಬಂದ್ಬಿಟ್ಟೆ. ಏಯ್, ಅನ್ಕೊಟ್ಟಿದ ತಕ್ಷಣ ಬರಕ್ಕೆ ನೀನೇನು ಅಲ್ಲಾವುದ್ದೀನ್ ಭೂತನ? ಸುಮ್ಕೆ ಹೋಗ್ಲಾ? ನೋಡು, ಬಿಸಿ ಬೇಡ, ಮೈ ಎಲ್ಲ ಉರಿತೈತೆ. ನಾನು ತಣ್ಣಗ್ ಮಾಡ್ಲಾ ಮೀನಾಕ್ಷಿ? ಅಯ್ಯೋ ನಿನ್ನ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಕ್ಕಿಲ್ಲ ಅಲ್ವಾ ನೀನು? ನಿನಗ್ ಮಾಡ್ತೀನಿ ತಾಳು. ನನ್ನ ಹುಡುಗಿ ಕೋಪ ಮಾಡ್ಕೊಂಡ್ರೆ ಎಷ್ಟು ಸುಂದರವಾಗಿ ಕಾಣಿಸ್ತಾಳೆ. ಅನಿಕಾ, ಅಲ್ಲೇ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ವಾಟ್? ನಾನು ಏನು ಮಾಡ್ತಿಲ್ಲ. ಐ ವಾಸ್ ಜಸ್ಟ್ ಲುಕಿಂಗ್ ಅಟ್ ಯು ಗೈಸ್. ಅದೇನೋ ಡಿಸ್ಕಸ್ ಮಾಡ್ತಿದ್ರಲ್ಲ, ಸೊ ಅಲ್ಲಿ ಜಸ್ಟ್ ನಿಂತಿದ್ದೆ ಅಷ್ಟೇ. ಆದರೆ ನೀನು ನಿಂತಿರೋ ದಾಟಿ ನೋಡಿದ್ರೆ ಅಲ್ಲಿಂದನೇ ಕಮಲಿಗೆ ಹೀಗೆ ಮಾತಾಡು ಹಾಗೆ ಮಾತಾಡು ಅಂತ ಹೇಳ್ಕೊಡ್ತಿರೋ ಹಾಗಿದೆ. ವಾಟ್? ನಾನು ಯಾಕೆ ಹೇಳ್ಕೊಡ್ಲಿ? ವೈ ಶುಡ್ ಐ? ನಾನು ಏನು ಹೇಳ್ಕೊಡ್ಲಿಲ್ಲಪ್ಪ. ಕಮಲಿ, ನಾನು ಹೇಳಿದ್ರು ಹೇಳ್ಕೊಟ್ನಾ? ಒಂದು ಕ್ವಶನ್ ಕೇಳಿದ್ದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಜಸ್ಟ್ ಚಿಲ್ ಅನಿಕಾ. ಅರೆ, ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ಸುಮ್ಮನೆ ಕ್ಯಾಶುವಲ್ ಆಗಿ ಒಂದು ಜೋಕ್ ಮಾಡಿದೆ ಅಷ್ಟೇ. ಕಮಾನ್ ಅನಿಕಾ, ಚಿಲ್. ರಿಷಿ, ಯಾವಾಗ ಬಂದ್ರಿ ನೀವು? ಕಮಲಿ ಇನ್ನೂ ಆವತ್ತಿನ ಹಾಗೆ ಆಡ್ತಿದ್ದಾಳೆ ಅಲ್ವಾ? ನಾನಂತೂ ಹೇಳಿ ಹೇಳಿ ನಂಗೆ ಸಾಕಾಗೋಗಿದೆ ರಿಷಿ. ಸೊ ಐ ಜಸ್ಟ್ ಕ್ವಿಟ್. ಇನ್ಮೇಲೆ ಏನು ಹೇಳೋಕ್ಕೂ ಹೋಗಲ್ಲಪ್ಪ. ಕಮಲಿ ಅವರೇ, ನಾನು ಏನೇ ಕೇಳಿದ್ರು ಕೋಪ ಮಾಡ್ಕೊತಿದ್ದೀರಿ ಹೊರತು ಏನು ಹೇಳ್ತಿಲ್ವಲ್ಲ. ಅನಿಕಾ ಜೊತೆನೂ ಹೀಗೆ ನಡ್ಕೋತಿದ್ದೀರಾ? ಐ ಆಮ್ ಸೋ ಸಾರಿ. ನಾನೇನು ಕೇಳಿದೆ ಸುಮ್ಮನೆ ಇರೋದಕ್ಕೂ ಆಗ್ತಿಲ್ಲ. ವೈ ಆರ್ ಯು ಡೂಯಿಂಗ್ ದಿಸ್? ಎಷ್ಟೇ ಕೇಳಿದ್ರು ಹೇಳಲ್ಲ ರಿಷಿ. ನಾನು 1000 ಟೈಮ್ಸ್ ಕೇಳಿ ಟ್ರೈ ಮಾಡಿದ್ದೀನಿ. ಯುನೋ ಕಮಲಿ, ಈಗ ತಾರಾ ಆಂಟಿನೂ ಫೋನ್ ಮಾಡಿದ್ರು, ನಿನ್ ಬಗ್ಗೆನೇ ವಿಚಾರಿಸಿದ್ರು. ನಾನು ಏನ್ ಹೇಳಿ? ಅವ್ರಿಗೂ ನಿನ್ ಬಗ್ಗೆನೇ ಚಿಂತೆ. ಏನಾದ್ರೂ ಮಾತಾಡು ಕಮಲಿ, ಪ್ಲೀಸ್. ಕಮಲಿ ಅವರೇ, ನಿಂತ್ಕೊಳ್ಳಿ. ನೋಡಿದ್ರಾ, ನಾನು ಮಾತಾಡ್ತಾನೆ ಇದ್ದೀನಿ, ಅವಳು ಹಾಗೆ ಹೋಗ್ತಿದ್ದಾಳೆ. ಕಮಲಿ, ನನಗೆ ಗೊತ್ತಿತ್ತು ಮೀನಾಕ್ಷಿ, ನೀನು ವಾಪಸ್ ಬಂದೇ ಬರ್ತೀಯ ಅಂತ. ನೀನನ್ನು ಕೂಲ್ ಮಾಡೋ ಈ ಐಸ್ ಕಂತ ನಾನೇ. ನೀನ ಮೀನಾಕ್ಷಿ, ಕಾಮ್ ಡೌನ್, ಕಾಮ್ ಡೌನ್. ಒಳ್ಳೆ ಕಾಳಿ
ನೋಡೋಕೆ ಕಾಳಿ ತರ ಕಾಣಿಸ್ತಿದ್ಯಲ್ಲ. ಮೀನಾಕ್ಷಿ, ಕಾಮ್ ಡೌನ್. ನೀನ್ ಈ ಕಲ್ಲ ನನ್ನ ತಲೆ ಮೇಲೆ ಎತ್ತಾಕ್ಬಿಟ್ರೆ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟೋರು ಯಾರು? ಮೂದೇವಿ, ನೀನು ನನಗ್ ತಾಳಿ ಕಟ್ತೀಯಾ? ನೀನ್ ತನಗ್ ತಾಳಿ ಕಟ್ಟೋದು ಒಂದೇ, ನಾನೇ ನನ್ನ ತಲೆ ಮೇಲೆ ಕಲ್ಲ ಹಾಕೊಳ್ಳೋದು ಒಂದೇ. ನಂದೇ ನನಗ್ ಸಾವಿರ ಸಮಸ್ಯೆ ಆಗೈತೆ, ಇದ್ರಾಗ ನೀನ್ ಬೇರೆ. ಹೋಗ್ಲ ಸುಮ್ಕೆ. 1000 ಸಮಸ್ಯೆನಾ? ಮೀನಾಕ್ಷಿ, ಈ ಕಾಂತ ಇರುವಾಗ ಯಾಕೆ ಚಿಂತೆ ಮಾಡ್ತೀಯಾ? ಏನ್ ಸಮಸ್ಯೆ ಹೇಳು, ನಾನ್ ಪರಿಹಾರ ಮಾಡ್ತೀನಿ. ನೋಡ್ಲಾ, ನಿಂಗಿ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಲೈಫಲ್ಲಿ ನನಗೆ ಯಾವ ಘಟ್ಟದಲ್ಲಿ ಇವ್ನಿ ಅಂದ್ರೆ ಏನೇ ಆದ್ರೂ ಸಹಿಸ್ಕೊಂಡು ಹೋಯ್ತಾ ಇವ್ನಿ. ನನ್ನ ಕೆಣಕ್ಬಿಟ್ಟು ಒಂದ್ ಮರ್ಡರ್ಗೆ ಕಾರಣ ಆಗ್ಬಿಡ್ಬೇಡ. ಸುಮ್ಕೆ ಹೋಯ್ತಾ ಇರು. ಕಮಲಿ, ಏನಾಗಿದೆ ನಿಂಗೆ? ಯಾಕೆ ಈ ತರ ದೆವ್ವ ಬಡ್ದಿರೋ ತರ ಆಡ್ತಿದ್ಯಾ? ಈ ಮನೇಲಿ ಯಾವುದು ಸರಿಯಾಗಿ ನಡೀತಿಲ್ಲ ಅನ್ಸ್ತಿದೆ. ಎಲ್ಲ ವಿಚಿತ್ರವಾಗಿದೆ. ಆ ನಿಂಗಿ ಅಷ್ಟು ಕ್ಯಾಶುವಲ್ ಆಗಿ ಮಾತಾಡೋಳು ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಅಂತ ಹೊರಟೇ ಬಿಟ್ಲು. ಅಜ್ಜ ಅಜ್ಜಿ ಮುಖದಲ್ಲಿ ಒಂದ್ ಸ್ವಲ್ಪನೂ ಉತ್ಸಾಹ ಇಲ್ಲ. ಇನ್ನು ನೀನು ಏನ್ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ತಾ ಇಲ್ಲ, ನಮ್ಮ ಮೇಲೆ ಕೂಗಾಡ್ತಿದ್ಯಾ. ಅಲ್ಲ, ನಾವೇನ್ ನಿಂಗೆ ಹಿಂಸೆ ಆಗ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀವ ಕಮಲಿ? ನೀನು ಹೀಗೆ ಮಾಡ್ತಿರೋದ್ರಿಂದ ಅಣ್ಣಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ನಿಂಗೆ? ಗೊತ್ತೇ ಆಗ್ಲಿಲ್ಲ ದಡ್ಡನ್ ಮಗನ್ಗೆ. ಹೆಂಗೆ ಒಡೆ ಅಡ್ಡು. ಕಳ್ಳೆ ಅಕ್ಕ ನೋಡ್ಬಿಟ್ಟ ಗಾಡಿ ಆಮೇಲೆ ಎತ್ಕೊಳ್ಳೋಣ, ಓಡು. ಋಷಿ ತಲೆಯಲ್ಲಿ ಈಗಾಗಲೇ ಕಮಲಿ ಬಗ್ಗೆ ಪ್ರಶ್ನೆಗಳು ಶುರು ಆಗಿರುತ್ತೆ. ಅನಿಕಾ, ಇದೇ ಸರಿಯಾದ ಚಾನ್ಸ್. ಡೋಂಟ್ ಮಿಸ್ ಇಟ್. ಐ ಅಂಡರ್ಸ್ಟ್ಯಾಂಡ್ ಋಷಿ. ನಾವು ಪ್ರೀತಿಸೋರು ನಮ್ಮ ಜೊತೆ ಹೀಗೆ ನಡ್ಕೊಂಡಾಗ ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ನನ್ನ ಹತ್ರ ಕೋಪ ಮಾಡ್ಕೊಂಡಾಗ ನನಗೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಐ ಮೀನ್ ಮೊದಲು ರಿಷಿ, ಈಗಲ್ಲ. ನಾನು ನಿನ್ನ ಲವ್ ಮಾಡ್ತಿರೋವಾಗ. ಅದಕ್ಕೆ ಆ ಪ್ರೀತಿ ವ್ಯಾಲ್ಯೂ ಏನು ಮೇಲೆ ಡೌಟು. ವಾಟ್? ಏನು ಹೇಳ್ತಿದ್ದೀಯ ರಿಷಿ?
ರಚನಾಗೆ ನಿನ್ನ ಮೇಲೆ ಡೌಟ್ ಇದೆ. ಕಮಲಿ ಅವರು ಹೀಗೆ ನಡ್ಕೊಂಡಿರೋದಕ್ಕೆ ನೀನೂ ಕಾರಣ ಆಗಿರ್ಬೋದು ಅಂತ. ಅವ್ರನ್ನ ನೀನೇ ಭಯಪಡಿಸ್ತಿದ್ಯಾ ಅಂತ. ನೋ, ನಾನು ಯಾಕಾಗಿ ಮಾಡಲಿ ಋಷಿ? ರಚನಾ ಏನೋ ನನ್ನ ಮೇಲಿರೋ ಕೋಪದಲ್ಲಿ ಹಾಗೆ ಹೇಳ್ತಿದ್ದಾಳೆ ಅಷ್ಟೇ. ಬಟ್ ಋಷಿ, ನೀನು ಇದನ್ನೆಲ್ಲ ನಂಬ್ತೀಯಾ? ನೀನು ನಂಬಲ್ಲ ಅಂತ ನಂಗೆ ಗೊತ್ತು ಋಷಿ. ಬಿಕಾಸ್ ಯು ನೋ ನಾನು ಹಾಗೆಲ್ಲ ಮಾಡಲ್ಲ. ಹಾಗೇನಾದರೂ ಆಗಿದ್ದಿದ್ರೆ ಕಮಲಿ ಏನಾದರೂ ಹೇಳಬೇಕಿತ್ತಲ್ವಾ? ನಿನ್ನ ಹತ್ರನೂ ಸರಿಯಾಗಿ ಮಾತಾಡಿದೆ, ನನ್ನ ಹತ್ರನೂ ಮಾತಾಡಿದೆ, ಹೇಗೆ ಓದ್ಲು ಅಂತ ನೋಡಿದ್ಯಲ್ಲ. ಆ್ಯಂಡ್ ಈ ರಚನಾ ಬಗ್ಗೆ ಗೊತ್ತಲ್ವಾ ರಿಷಿ? ಆಲ್ವೇಸ್ ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಿರ್ತಾಳೆ. ಬಟ್ ಅದರಿಂದ ಕಮಲಿ ಚೇಂಜ್ ಆಗ್ತಾಳಾ? ಇಲ್ಲ ಅಲ್ವಾ? ನೆನ್ನೆ ನೀನು ಹೋದ್ಮೇಲೆ ನಾನು ತುಂಬ ಹೇಳಿದೆ ರಿಷಿ ಜೊತೆ ಹಾಗೆ ನಡ್ಕೋಬೇಡ, ಅವನಿಗೆ ತುಂಬ ನೋವಾಗುತ್ತೆ ಅಂತ. ಬಟ್ ಅವಳಿಗೆ ಕೇಳೋ ಮೂಡಲ್ಲೇ ಇಲ್ಲ ರಿಷಿ. ನಿನಗೆ ನೋವಾದರೆ ನನಗೂ ನೋವಾದಂಗೆ ಅಲ್ವಾ ರಿಷಿ? ನೀನೀಗ ಅಪ್ಸೆಟ್ ಆಗಿರೋದನ್ನ ನನ್ನಿಂದ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ನಿನ್ನಿಂದ ಆದಷ್ಟು ಮಾತಾಡಲ್ಲ ಅನ್ನೋಳ ಹತ್ರ ಮಾತಾಡು ಅಂತ ಬೇಡ್ಕೋತಾನೆ. ನಾನು ಮಾತಾಡಿದ್ರೆ ಕೇಳ್ದೇನೆ ಹೊರಟೋಗ್ತಾನೆ. ಅಣ್ಣ, ಟೊಮೆಟೊ ಎಷ್ಟು? ನಿಂಗಿ, ಈ ಟೊಮೊಟೊ ನಿಂತರ ಕೆಂಪಿಗೆ ಗುಂಡಿಗೆ ಇದೆ. ಅಯ್ಯ, ನಿನ್ನ ಮಂಗ್ನಾಟ ಆಡ್ತೀಯ, ಇಲ್ಲೂ ಬಂದು ಹೋಗ್ಲ. ಸೇಮ್ ಅವಳು ಹಿಂಗೆ ಬೈತಾ ಇದ್ಲು, ಆದ್ರೆ ಇನ್ನ ಸ್ವಲ್ಪ ಕಡಕು. ಓಹೋ, ಇನ್ನೂ ಒಬ್ಳು ಬೇರೆ ಅವಳ ನಿಂಗೆ? ಅವಳ ಹೆಸ್ರೇನು? ಕಾಮಾಕ್ಷಿನಾ? ತೂತು ನಮಗೇನಿದ್ರು ಒನ್ ಅಂಡ್ ಓನ್ಲಿ ಮೀನಾಕ್ಷಿ ಅಷ್ಟೇ. ನಾನು ಹೇಳ್ತಾ ಇರೋದು ನಿನ್ ಫ್ರೆಂಡ್ ಬಗ್ಗೆ. ನನ್ನ ಫ್ರೆಂಡಾ? ಯಾರು? ಇನ್ಯಾರು, ನಿನ್ ಜೊತೆ ಇದ್ದಾಳಲ್ಲ, ನಿನ್ ಕ್ಲೋಸ್ ಫ್ರೆಂಡ್ ಕಮಲಿನಾ? ಕರೆಕ್ಟ್. ಮಕ್ಕ ಪಚಡಿ ಮಾಡ್ಬಿಡ್ತೀನಿ ನೋಡು. ಕಮಲಿ ಯಾಕ್ಲ ನಿನ್ನ ನೋಡಕ್ ಬರ್ತಾಳೆ? ಅವಳ ಮನೆಯಿಂದ ಆಚೆನೆ ಬರ್ತಾ ಇಲ್ಲ ಅಂತದ್ರಾಗೆ ಇವನಿಗೆ ಸಿಕ್ಬಿಟ್ಲಂತೆ. ಹುಚ್ಚಿನ ತಂದು ಹೋಗ್ಲಾ. ಮಾತಾಡ್ತಾ ಇದ್ದಾಗಲೇ ಯಾಕೆ ಬಂದೆ ಹೇಳು, ಏನಾಗಿದೆ ನಿಂಗೆ? ಮಾತಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಬಂದೆ. ನೋಡು ರಚನಾ, ಪದೇ ನಿನ್ಗೇನಾಗೈತೆ ಅಂತ ಕೇಳೋದನ್ನ ಬಿಡು. ನನಗೇನು ಆಗಿಲ್ಲ, ಅರ್ಥ ಆಯ್ತಾ? ನೋಡು, ನಿನ್ನ ಅಣ್ಣನ ಮಾತ್ರ ಅಲ್ಲ, ನನಗೂ ಹರ್ಟ್ ಮಾಡ್ತಿದ್ಯಾ ಕಮಲಿ. ಅಲ್ಲ, ಅಷ್ಟು ಪ್ರೀತಿಯಿಂದ ಮಾತಾಡ್ಸೋಕೆ ಬಂದರೆ ಹೀಗ ನಡ್ಕೊಳ್ಳೋದು? ಇದೇನಾ ನೀನು ಅಣ್ಣನ ಮೇಲಿಟ್ಟಿರೋ ಪ್ರೀತಿ? ಹೇಳಿದ್ನಲ್ಲ, ನಂಗೆ ಮಾತಾಡೋಕೆ ಇಷ್ಟ ಇಲ್ಲ, ನಂಗೆ ಬೇರೆ ಕೆಲಸ ಐತೆ. ಕಮಲಿ, ದಿಸ್ ಇಸ್ ಟೂ ಮಚ್. ಇದು ನಾವು ನೋಡಿದ ಕಮಲಿ ಅಲ್ವೇ ಅಲ್ಲ. ಏನೋ ಆಗಿದೆ ನಿಂಗೆ, ಯಾರೋ ನಿನಗೆ ತಲೆ ಕೆಡಿಸಿದ್ದಾರೆ, ಹೌದೋ ಅಲ್ವೋ? ಏನೂ ಆಗಿಲ್ಲ, ನನ್ನ ಬಿಟ್ಬಿಡಿ. ಹಳೆದಿನೆಲ್ಲ ನನ್ನಿಂದ ನೆನೆಸ್ಕೊಂಡು ಕೂರಕ್ಕೆ ಹಾಕಿಲ್ಲ. ಏನನ್ನ ಹೊಸ ವಿಷಯ ಇದೆ ಅಂದರೆ ಹೇಳು, ಇಲ್ಲ ಅಂದರೆ ಹೋಯ್ತಾ ಇರು. ಕಮಲಿ, ನೀನು ನನ್ನ ಮೇಲೆ ಎಷ್ಟೇ ಕೋಪ ಮಾಡಿಕೊಂಡ್ರು, ನನ್ನನ್ನು ಎಷ್ಟೇ ಬೈದ್ರು, ನನಗೆ ಮಾತ್ರ ನಿನ್ನ ಮೇಲೆ ಒಂದು ಸ್ವಲ್ಪನೂ ಕೋಪ ಬರಲ್ಲ. ಯಾಕೆ ಗೊತ್ತಾ? ನಿನ್ನ ಮನಸ್ಸಲ್ಲಿ ಯಾವುದೇ ಕೆಟ್ಟ ಯೋಚನೆ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನಷ್ಟು ಒಳ್ಳೆಯವಳನ್ನ ನಾನು ನೋಡೇ ಇಲ್ಲ. ಹೇಳು, ಹೀಗೆಲ್ಲ ಮಾಡು, ನಮ್ಮ ಹತ್ರ ಈಗ ನಡ್ಕೋ ಅಂತ ಅನಿಕಾ ನಿನ್ನ ಹತ್ರ ಹೇಳಿದ್ಲಾ? ಅದಕ್ಕೆ ಹೀಗೆಲ್ಲ ಮಾಡ್ತಿದ್ಯಾ ತಾನೆ?